ಎರಡೇ ದಿನಕ್ಕೆ ಕೊನೆಗೊಳ್ಳುತ್ತಾ 14 ದಿನಗಳ ಕದನ ವಿರಾಮ, ಯುದ್ಧ ವಿರಾಮದ 28 ಗಂಟೆಗಳಲ್ಲೇ ಮತ್ತೆ ಟ್ರಂಪ್ ಗುಡುಗಿದ್ದಾರೆ. ಶಾಂತಿ ಮಾತುಕತೆ ಮುನ್ನಾ ದಿನ ಇರಾನ್ಗೆ ನೇರ ಧಮಕಿ ಹಾಕಿದ್ದಾರೆ. ಹಾರ್ಮೋಜ್ ತೆರೆಯದೆ ಹೋದ್ರೆ ಮತ್ತೆ ಯುದ್ಧ ಅನಿವಾರ್ಯ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದಲು ಅಮೆರಿಕ ಅವಕಾಶ ನೀಡಲ್ಲ, ಮಾತು ತಪ್ಪಿದ್ರೆ ಇರಾನ್ ಮೇಲೆ ಅತಿದೊಡ್ಡ ದಾಳಿಯನ್ನು ನಾವು ಮಾಡ್ತೀವಿ. ಇರಾನ್ಗೆ ನೇರ ಧಮಕಿ ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾರ್ಮೋಜ್ ಅನ್ನ ಬಂದ್ ಮಾಡಿರೋದ್ರ ಬಗ್ಗೆ ಅಮೆರಿಕ ಮತ್ತೆ ಸಿಡಿಮಿಡಿಗೊಂಡಿದೆ. ಹಾರ್ಮೋಜ್ ಅನ್ನ ತೆರೆಯದೆ ಹೋದ್ರೆ ಮತ್ತೆ ಯುದ್ಧ ಅನ್ನೋದು ಅನಿವಾರ್ಯ ಆಗುತ್ತೆ. ಕದನ ವಿರಾಮ ಅಂತ ಹೇಳಿ ನಾವೀಗ ಘೋಷಿಸಿದ್ದೀವಿ. ಹೀಗಿದ್ದಾಗ ನೀವು ಹಾರ್ಮೋಜ್ ಅನ್ನ ತೆರೆಯಬೇಕಲ್ಲ, ಯಾಕೆ ಮತ್ತೆ ಮುಚ್ಚಿದಿರಿ? ಟ್ರಂಪ್ ಹೇಳಿರೋ ಮಾತಿದು. ಲೆಬನಾನ್ ಮೇಲೆ ಯಾವಾಗ ಇಸ್ರೇಲ್ ದಾಳಿ ಮಾಡ್ತು, ಇರಾನ್ ಕೆರಳಿ ಕೆಂಡವಾಗಿತ್ತು, ಮತ್ತೆ ಹಾರ್ಮೋಜ್ ಅನ್ನ ಮುಚ್ಚಿತ್ತು. ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ದೀರಿ ಅನ್ನೋದನ್ನ ಹೇಳಿ ಲೆಬನಾನ್ ಮೇಲೆ ದಾಳಿಯನ್ನ ಖಂಡಿಸಿ ಹಾರ್ಮೋಜ್ ಅನ್ನ ಮುಚ್ಚಿತ್ತು. ಈ ಹಾರ್ಮೋಜ್ ಅನ್ನ ಮುಚ್ಚಿರುವಂತಹ ಇದನ್ನ ಟ್ರಂಪ್ ಈಗ ಮತ್ತೆ ಅವರಿಗೆ ಧಮಕಿ ಹಾಕಿದ್ದಾರೆ. ನೀವು ಹಾರ್ಮೋಜ್ ಮುಚ್ಚಿದ್ರೆ ಮತ್ತೆ ಇದು ಯುದ್ಧಕ್ಕೆ ಮತ್ತೆ ರಹದಾರಿ ಆಗುತ್ತೆ. ಹಾರ್ಮೋಜ್ ಅನ್ನ ನೀವು ಓಪನ್ ಮಾಡಿ ಅಂತೇಳಿ ಮತ್ತೆ ಕೇಳಿದ್ದಾರೆ, ಧಮಕಿ ಹಾಕಿದ್ದಾರೆ ಕೂಡ. ಎರಡೇ ದಿನಕ್ಕೆ ಕೊನೆಗೊಳ್ಳುತ್ತಾ 14 ದಿನಗಳ ಕದನ ವಿರಾಮ, ಯುದ್ಧ ವಿರಾಮದ 28 ಗಂಟೆಗಳಲ್ಲೇ ಮತ್ತೆ ಟ್ರಂಪ್ ಗುಡುಗಿದ್ದಾರೆ. ಶಾಂತಿ ಮಾತುಕತೆ ಮುನ್ನಾ ದಿನ ಇರಾನ್ಗೆ ನೇರ ಧಮಕಿ ಹಾಕಿದ್ದಾರೆ. ಹಾರ್ಮೋಜ್ ತೆರೆಯದೆ ಹೋದ್ರೆ ಮತ್ತೆ ಯುದ್ಧ ಅನಿವಾರ್ಯ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದಲು ಅಮೆರಿಕ ಅವಕಾಶ ನೀಡಲ್ಲ, ಮಾತು ತಪ್ಪಿದ್ರೆ ಇರಾನ್ ಮೇಲೆ ಅತಿದೊಡ್ಡ ದಾಳಿಯನ್ನು ನಾವು ಮಾಡ್ತೀವಿ. ಇರಾನ್ಗೆ ನೇರ ಧಮಕಿ ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾರ್ಮೋಜ್ ಅನ್ನ ಬಂದ್ ಮಾಡಿರೋದ್ರ ಬಗ್ಗೆ ಅಮೆರಿಕ ಮತ್ತೆ ಸಿಡಿಮಿಡಿಗೊಂಡಿದೆ. ಹಾರ್ಮೋಜ್ ಅನ್ನ ತೆರೆಯದೆ ಹೋದ್ರೆ ಮತ್ತೆ ಯುದ್ಧ ಅನ್ನೋದು ಅನಿವಾರ್ಯ ಆಗುತ್ತೆ. ಕದನ ವಿರಾಮ ಅಂತ ಹೇಳಿ ನಾವೀಗ ಘೋಷಿಸಿದ್ದೀವಿ. ಹೀಗಿದ್ದಾಗ ನೀವು ಹಾರ್ಮೋಜ್ ಅನ್ನ ತೆರೆಯಬೇಕಲ್ಲ, ಯಾಕೆ ಮತ್ತೆ ಮುಚ್ಚಿದಿರಿ? ಟ್ರಂಪ್ ಹೇಳಿರೋ ಮಾತಿದು. ಲೆಬನಾನ್ ಮೇಲೆ ಯಾವಾಗ ಇಸ್ರೇಲ್ ದಾಳಿ ಮಾಡ್ತು, ಇರಾನ್ ಕೆರಳಿ ಕೆಂಡವಾಗಿತ್ತು, ಮತ್ತೆ ಹಾರ್ಮೋಜ್ ಅನ್ನ ಮುಚ್ಚಿತ್ತು. ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ದೀರಿ ಅನ್ನೋದನ್ನ ಹೇಳಿ ಲೆಬನಾನ್ ಮೇಲೆ ದಾಳಿಯನ್ನ ಖಂಡಿಸಿ ಹಾರ್ಮೋಜ್ ಅನ್ನ ಮುಚ್ಚಿತ್ತು. ಈ ಹಾರ್ಮೋಜ್ ಅನ್ನ ಮುಚ್ಚಿರುವಂತಹ ಇದನ್ನ ಟ್ರಂಪ್ ಈಗ ಮತ್ತೆ ಅವರಿಗೆ ಧಮಕಿ ಹಾಕಿದ್ದಾರೆ. ನೀವು ಹಾರ್ಮೋಜ್ ಮುಚ್ಚಿದ್ರೆ ಮತ್ತೆ ಇದು ಯುದ್ಧಕ್ಕೆ ಮತ್ತೆ ರಹದಾರಿ ಆಗುತ್ತೆ. ಹಾರ್ಮೋಜ್ ಅನ್ನ ನೀವು ಓಪನ್ ಮಾಡಿ ಅಂತೇಳಿ ಮತ್ತೆ ಕೇಳಿದ್ದಾರೆ, ಧಮಕಿ ಹಾಕಿದ್ದಾರೆ ಕೂಡ. ಎರಡೇ ದಿನಕ್ಕೆ ಕೊನೆಗೊಳ್ಳುತ್ತಾ 14 ದಿನಗಳ ಕದನ ವಿರಾಮ, ಯುದ್ಧ ವಿರಾಮದ 28 ಗಂಟೆಗಳಲ್ಲೇ ಮತ್ತೆ ಟ್ರಂಪ್ ಗುಡುಗಿದ್ದಾರೆ. ಶಾಂತಿ ಮಾತುಕತೆ ಮುನ್ನಾ ದಿನ ಇರಾನ್ಗೆ ನೇರ ಧಮಕಿ ಹಾಕಿದ್ದಾರೆ. ಹಾರ್ಮೋಜ್ ತೆರೆಯದೆ ಹೋದ್ರೆ ಮತ್ತೆ ಯುದ್ಧ ಅನಿವಾರ್ಯ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದಲು ಅಮೆರಿಕ ಅವಕಾಶ ನೀಡಲ್ಲ, ಮಾತು ತಪ್ಪಿದ್ರೆ ಇರಾನ್ ಮೇಲೆ ಅತಿದೊಡ್ಡ ದಾಳಿಯನ್ನು ನಾವು ಮಾಡ್ತೀವಿ. ಇರಾನ್ಗೆ ನೇರ ಧಮಕಿ ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾರ್ಮೋಜ್ ಅನ್ನ ಬಂದ್ ಮಾಡಿರೋದ್ರ ಬಗ್ಗೆ ಅಮೆರಿಕ ಮತ್ತೆ ಸಿಡಿಮಿಡಿಗೊಂಡಿದೆ. ಹಾರ್ಮೋಜ್ ಅನ್ನ ತೆರೆಯದೆ ಹೋದ್ರೆ ಮತ್ತೆ ಯುದ್ಧ ಅನ್ನೋದು ಅನಿವಾರ್ಯ ಆಗುತ್ತೆ. ಕದನ ವಿರಾಮ ಅಂತ ಹೇಳಿ ನಾವೀಗ ಘೋಷಿಸಿದ್ದೀವಿ. ಹೀಗಿದ್ದಾಗ ನೀವು ಹಾರ್ಮೋಜ್ ಅನ್ನ ತೆರೆಯಬೇಕಲ್ಲ, ಯಾಕೆ ಮತ್ತೆ ಮುಚ್ಚಿದಿರಿ? ಟ್ರಂಪ್ ಹೇಳಿರೋ ಮಾತಿದು. ಲೆಬನಾನ್ ಮೇಲೆ ಯಾವಾಗ ಇಸ್ರೇಲ್ ದಾಳಿ ಮಾಡ್ತು, ಇರಾನ್ ಕೆರಳಿ ಕೆಂಡವಾಗಿತ್ತು, ಮತ್ತೆ ಹಾರ್ಮೋಜ್ ಅನ್ನ ಮುಚ್ಚಿತ್ತು. ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ದೀರಿ ಅನ್ನೋದನ್ನ ಹೇಳಿ ಲೆಬನಾನ್ ಮೇಲೆ ದಾಳಿಯನ್ನ ಖಂಡಿಸಿ ಹಾರ್ಮೋಜ್ ಅನ್ನ ಮುಚ್ಚಿತ್ತು. ಈ ಹಾರ್ಮೋಜ್ ಅನ್ನ ಮುಚ್ಚಿರುವಂತಹ ಇದನ್ನ ಟ್ರಂಪ್ ಈಗ ಮತ್ತೆ ಅವರಿಗೆ ಧಮಕಿ ಹಾಕಿದ್ದಾರೆ. ನೀವು ಹಾರ್ಮೋಜ್ ಮುಚ್ಚಿದ್ರೆ ಮತ್ತೆ ಇದು ಯುದ್ಧಕ್ಕೆ ಮತ್ತೆ ರಹದಾರಿ ಆಗುತ್ತೆ. ಹಾರ್ಮೋಜ್ ಅನ್ನ ನೀವು ಓಪನ್ ಮಾಡಿ ಅಂತೇಳಿ ಮತ್ತೆ ಕೇಳಿದ್ದಾರೆ, ಧಮಕಿ ಹಾಕಿದ್ದಾರೆ ಕೂಡ. ಎರಡೇ ದಿನಕ್ಕೆ ಕೊನೆಗೊಳ್ಳುತ್ತಾ 14 ದಿನಗಳ ಕದನ ವಿರಾಮ, ಯುದ್ಧ ವಿರಾಮದ 28 ಗಂಟೆಗಳಲ್ಲೇ ಮತ್ತೆ ಟ್ರಂಪ್ ಗುಡುಗಿದ್ದಾರೆ. ಶಾಂತಿ ಮಾತುಕತೆ ಮುನ್ನಾ ದಿನ
ಇರಾನ್ಗೆ ನೇರ ಧಮಕಿ ಹಾಕಿದ್ದಾರೆ. ಹಾರ್ಮೋಜ್ ತೆರೆಯದೆ ಹೋದ್ರೆ ಮತ್ತೆ ಯುದ್ಧ ಅನಿವಾರ್ಯ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದಲು ಅಮೆರಿಕ ಅವಕಾಶ ನೀಡಲ್ಲ. ಮಾತು ತಪ್ಪಿದ್ರೆ ಇರಾನ್ ಮೇಲೆ ಅತಿದೊಡ್ಡ ದಾಳಿಯನ್ನು ನಾವು ಮಾಡ್ತೀವಿ. ಇರಾನ್ಗೆ ನೇರ ಧಮಕಿ ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾರ್ಮೋಜ್ ಅನ್ನ ಬಂದ್ ಮಾಡಿರೋದ್ರ ಬಗ್ಗೆ ಅಮೆರಿಕ ಮತ್ತೆ ಸಿಡಿಮಿಡಿಗೊಂಡಿದೆ. ಹಾರ್ಮೋಜ್ ಅನ್ನ ತೆರೆಯದೆ ಹೋದ್ರೆ ಮತ್ತೆ ಯುದ್ಧ ಅನ್ನೋದು ಅನಿವಾರ್ಯ ಆಗುತ್ತೆ. ಕದನ ವಿರಾಮ ಅಂತ ಹೇಳಿ ನಾವೀಗ ಘೋಷಿಸಿದ್ದೀವಿ. ಹೀಗಿದ್ದಾಗ ನೀವು ಹಾರ್ಮೋಜ್ ಅನ್ನ ತೆರೆಯಬೇಕಲ್ಲ, ಯಾಕೆ ಮತ್ತೆ ಮುಚ್ಚಿದಿರಿ? ಟ್ರಂಪ್ ಹೇಳಿರೋ ಮಾತಿದು. ಲೆಬನಾನ್ ಮೇಲೆ ಯಾವಾಗ ಇಸ್ರೇಲ್ ದಾಳಿ ಮಾಡ್ತು, ಇರಾನ್ ಕೆರಳಿ ಕೆಂಡವಾಗಿತ್ತು, ಮತ್ತೆ ಹಾರ್ಮೋಜ್ ಅನ್ನು ಮುಚ್ಚಿತ್ತು. ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ದೀರಿ ಅನ್ನೋದನ್ನ ಹೇಳಿ ಲೆಬನಾನ್ ಮೇಲೆ ದಾಳಿಯನ್ನ ಖಂಡಿಸಿ ಹಾರ್ಮೋಜ್ ಅನ್ನು ಮುಚ್ಚಿತ್ತು. ಈ ಹಾರ್ಮೋಜ್ ಅನ್ನ ಮುಚ್ಚಿರುವಂತಹ ಇದನ್ನ ಟ್ರಂಪ್ ಈಗ ಮತ್ತೆ ಅವರಿಗೆ ಧಮಕಿ ಹಾಕಿದ್ದಾರೆ. ನೀವು ಹಾರ್ಮೋಜ್ ಮುಚ್ಚಿದ್ರೆ ಮತ್ತೆ ಇದು ಯುದ್ಧಕ್ಕೆ ಮತ್ತೆ ರಹದಾರಿ ಆಗುತ್ತೆ. ಹಾರ್ಮೋಜ್ ಅನ್ನ ನೀವು ಓಪನ್ ಮಾಡಿ ಅಂತೇಳಿ ಮತ್ತೆ ಕೇಳಿದ್ದಾರೆ, ಧಮಕಿ ಹಾಕಿದ್ದಾರೆ ಕೂಡ. ಎರಡೇ ದಿನಕ್ಕೆ ಕೊನೆಗೊಳ್ಳುತ್ತಾ 14 ದಿನಗಳ ಕದನ ವಿರಾಮ, ಯುದ್ಧ ವಿರಾಮದ 28 ಗಂಟೆಗಳಲ್ಲೇ ಮತ್ತೆ ಟ್ರಂಪ್ ಗುಡುಗಿದ್ದಾರೆ. ಶಾಂತಿ ಮಾತುಕತೆ ಮುನ್ನಾ ದಿನ ಇರಾನ್ಗೆ ನೇರ ಧಮಕಿ ಹಾಕಿದ್ದಾರೆ. ಹಾರ್ಮೋಜ್ ತೆರೆಯದೆ ಹೋದ್ರೆ ಮತ್ತೆ ಯುದ್ಧ ಅನಿವಾರ್ಯ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದಲು ಅಮೆರಿಕ ಅವಕಾಶ ನೀಡಲ್ಲ. ಮಾತು ತಪ್ಪಿದ್ರೆ ಇರಾನ್ ಮೇಲೆ ಅತಿದೊಡ್ಡ ದಾಳಿಯನ್ನು ನಾವು ಮಾಡ್ತೀವಿ. ಇರಾನ್ಗೆ ನೇರ ಧಮಕಿ ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾರ್ಮೋಜ್ ಅನ್ನ ಬಂದ್ ಮಾಡಿರೋದ್ರ ಬಗ್ಗೆ ಅಮೆರಿಕ ಮತ್ತೆ ಸಿಡಿಮಿಡಿಗೊಂಡಿದೆ. ಹಾರ್ಮೋಜ್ ಅನ್ನ ತೆರೆಯದೆ ಹೋದ್ರೆ ಮತ್ತೆ ಯುದ್ಧ ಅನ್ನೋದು ಅನಿವಾರ್ಯ ಆಗುತ್ತೆ. ಕದನ ವಿರಾಮ ಅಂತ ಹೇಳಿ ನಾವೀಗ ಘೋಷಿಸಿದ್ದೀವಿ. ಹೀಗಿದ್ದಾಗ ನೀವು ಹಾರ್ಮೋಜ್ ಅನ್ನ ತೆರೆಯಬೇಕಲ್ಲ, ಯಾಕೆ ಮತ್ತೆ ಮುಚ್ಚಿದಿರಿ? ಟ್ರಂಪ್ ಹೇಳಿರೋ ಮಾತಿದು. ಲೆಬನಾನ್ ಮೇಲೆ ಯಾವಾಗ ಇಸ್ರೇಲ್ ದಾಳಿ ಮಾಡ್ತು, ಇರಾನ್ ಕೆರಳಿ ಕೆಂಡವಾಗಿತ್ತು, ಮತ್ತೆ ಹಾರ್ಮೋಜ್ ಅನ್ನು ಮುಚ್ಚಿತ್ತು. ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ದೀರಿ ಅನ್ನೋದನ್ನ ಹೇಳಿ ಲೆಬನಾನ್ ಮೇಲೆ ದಾಳಿಯನ್ನ ಖಂಡಿಸಿ ಹಾರ್ಮೋಜ್ ಅನ್ನು ಮುಚ್ಚಿತ್ತು. ಈ ಹಾರ್ಮೋಜ್ ಅನ್ನ ಮುಚ್ಚಿರುವಂತಹ ಇದನ್ನ ಟ್ರಂಪ್ ಈಗ ಮತ್ತೆ ಅವರಿಗೆ ಧಮಕಿ ಹಾಕಿದ್ದಾರೆ. ನೀವು ಹಾರ್ಮೋಜ್ ಮುಚ್ಚಿದ್ರೆ ಮತ್ತೆ ಇದು ಯುದ್ಧಕ್ಕೆ ಮತ್ತೆ ರಹದಾರಿ ಆಗುತ್ತೆ. ಹಾರ್ಮೋಜ್ ಅನ್ನ ನೀವು ಓಪನ್ ಮಾಡಿ ಅಂತೇಳಿ ಮತ್ತೆ ಕೇಳಿದ್ದಾರೆ, ಧಮಕಿ ಹಾಕಿದ್ದಾರೆ ಕೂಡ. ಎರಡೇ ದಿನಕ್ಕೆ ಕೊನೆಗೊಳ್ಳುತ್ತಾ 14 ದಿನಗಳ ಕದನ ವಿರಾಮ, ಯುದ್ಧ ವಿರಾಮದ 28 ಗಂಟೆಗಳಲ್ಲೇ ಮತ್ತೆ ಟ್ರಂಪ್ ಗುಡುಗಿದ್ದಾರೆ. ಶಾಂತಿ ಮಾತುಕತೆ ಮುನ್ನಾ ದಿನ ಇರಾನ್ಗೆ ನೇರ ಧಮಕಿ ಹಾಕಿದ್ದಾರೆ. ಹಾರ್ಮೋಜ್ ತೆರೆಯದೆ ಹೋದ್ರೆ ಮತ್ತೆ ಯುದ್ಧ ಅನಿವಾರ್ಯ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ ಅಣ್ವಸ್ತ್ರ ಹೊಂದಲು ಅಮೆರಿಕ ಅವಕಾಶ ನೀಡಲ್ಲ. ಮಾತು ತಪ್ಪಿದ್ರೆ ಇರಾನ್ ಮೇಲೆ ಅತಿದೊಡ್ಡ ದಾಳಿಯನ್ನು ನಾವು ಮಾಡ್ತೀವಿ. ಇರಾನ್ಗೆ ನೇರ ಧಮಕಿ ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾರ್ಮೋಜ್ ಅನ್ನ ಬಂದ್ ಮಾಡಿರೋದ್ರ ಬಗ್ಗೆ ಅಮೆರಿಕ ಮತ್ತೆ ಸಿಡಿಮಿಡಿಗೊಂಡಿದೆ. ಹಾರ್ಮೋಜ್ ಅನ್ನ ತೆರೆಯದೆ ಹೋದ್ರೆ ಮತ್ತೆ ಯುದ್ಧ ಅನ್ನೋದು ಅನಿವಾರ್ಯ ಆಗುತ್ತೆ. ಕದನ ವಿರಾಮ ಅಂತ ಹೇಳಿ ನಾವೀಗ ಘೋಷಿಸಿದ್ದೀವಿ. ಹೀಗಿದ್ದಾಗ ನೀವು ಹಾರ್ಮೋಜ್ ಅನ್ನ ತೆರೆಯಬೇಕಲ್ಲ, ಯಾಕೆ ಮತ್ತೆ ಮುಚ್ಚಿದಿರಿ? ಟ್ರಂಪ್ ಹೇಳಿರೋ ಮಾತಿದು. ಲೆಬನಾನ್ ಮೇಲೆ ಯಾವಾಗ ಇಸ್ರೇಲ್ ದಾಳಿ ಮಾಡ್ತು, ಇರಾನ್ ಕೆರಳಿ ಕೆಂಡವಾಗಿತ್ತು, ಮತ್ತೆ ಹಾರ್ಮೋಜ್ ಅನ್ನು ಮುಚ್ಚಿತ್ತು. ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ದೀರಿ ಅನ್ನೋದನ್ನ ಹೇಳಿ ಲೆಬನಾನ್ ಮೇಲೆ ದಾಳಿಯನ್ನ ಖಂಡಿಸಿ ಹಾರ್ಮೋಜ್ ಅನ್ನು ಮುಚ್ಚಿತ್ತು. ಈ ಹಾರ್ಮೋಜ್ ಅನ್ನ ಮುಚ್ಚಿರುವಂತಹ ಇದನ್ನ ಟ್ರಂಪ್ ಈಗ ಮತ್ತೆ ಅವರಿಗೆ ಧಮಕಿ ಹಾಕಿದ್ದಾರೆ. ನೀವು ಹಾರ್ಮೋಜ್ ಮುಚ್ಚಿದ್ರೆ ಮತ್ತೆ ಇದು ಯುದ್ಧಕ್ಕೆ ಮತ್ತೆ ರಹದಾರಿ ಆಗುತ್ತೆ. ಹಾರ್ಮೋಜ್ ಅನ್ನ ನೀವು ಓಪನ್ ಮಾಡಿ ಅಂತೇಳಿ ಮತ್ತೆ ಕೇಳಿದ್ದಾರೆ, ಧಮಕಿ ಹಾಕಿದ್ದಾರೆ ಕೂಡ.